ರಾಮನೂರಿನಲ್ಲಿ ಎಲ್ಲೆಲ್ಲೂ ರಾಮನಾಮ ಸ್ಮರಣೆ ಹೂಗಳಿಂದ ಅಲಂಕೃತಗೊಂಡಿದೆ. ಎಲ್ಲ ಪ್ರದೇಶಗಳು ಕೂಡ ಇವತ್ತು ವೆರಿ ಫಸ್ಟ್ ಟೈಮ್ ಕನ್ನಡದಲ್ಲಿ ರಂಗೋಲಿ ಕೂಡ ಹಾಕಿದ್ದಾರೆ, ನೀವು ಗಮನಿಸಬಹುದು. ಬ್ರೇಕಿಂಗ್ ನೋಡಿ, ಜೊತೆಗೆ ಜೈ ಶ್ರೀರಾಮ್ ಕನ್ನಡದಲ್ಲಿ ಅದ ನೋಡಿ, ಜೈ ಶ್ರೀರಾಮ್ ಕನ್ನಡದಲ್ಲಿ ವೆರಿ ಫಸ್ಟ್ ಟೈಮ್ ಇಲ್ಲಿ ಕಂಡು ಬರ್ತಾ ಇದೆ. ಎರಡು ಗದೆ ಮತ್ತು ಜೈ ಶ್ರೀರಾಮ್ ಕಂಪ್ಲೀಟ್ ಆಗಿ ಜೈ ಶ್ರೀರಾಮ್ ಹಿಂದಿಯಲ್ಲಿ, ಕನ್ನಡದಲ್ಲಿ ಮತ್ತು ತೆಲುಗಲ್ಲಿ ನೋಡಿ ಎಷ್ಟೆಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾವ ರೀತಿ ಸಿಂಗಾರಗೊಳ್ತಾ ಇದೆ. ಇಡೀ ರಾಮನೂರು ಬಣ್ಣ ಬಣ್ಣದ ಹೂಗಳಿಂದ ಸಿಂಗಾರಗೊಳ್ತಾ ಇದೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ನೀವು, ಎಲ್ಲ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಕೂಡ ಅಷ್ಟೇ, ಒಂದಲ್ಲ ಒಂದು ರೀತಿಯಲ್ಲಿ ಮ್ಯೂಸಿಕ್ಕು ಎಲ್ಲವೂ ಕೂಡ ಸಂಭ್ರಮ ಮನೆ ಮಾಡಿದೆ. ರಾಮನೂರಿನಲ್ಲಿ ಸಂಭ್ರಮ ಮನೆ ಮಾಡಿದೆ, ಗಮನಿಸ್ತಾ ಇದ್ದೀರಿ ನೀವು. ಸರ್, ಹೇಳಕ್ಕೆ ಯಾವ ಪದದಲ್ಲಿ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ರಾಮನಾಡಿನಲ್ಲಿ ಅಯೋಧ್ಯೆ ಇವತ್ತು ಐತಿಹಾಸಿಕ ಕಾರ್ಯಕ್ರಮ. ಇಡೀ ನಮ್ಮ ದೇಶದಲ್ಲಿ ಈ ಥರ ಕಾರ್ಯಕ್ರಮ ಇಂದೂ ಆಗಿಲ್ಲ, ಮುಂದೇನೂ ಆಗೋದು ಇಲ್ಲ. ನಾವು ಈ ನಾಡಿನಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ ಸರ್. ನಿಜವಾಗ್ಲೂ ಹೇಳೋದಾದ್ರೆ ಇಂಥ ಐತಿಹಾಸಿಕ ಕಾರ್ಯಕ್ರಮ, ಈ ರಾಮ ಓಡಾಡ್ದಂಥ ಜಾಗ, 500 ವರ್ಷದಿಂದ ಜನ ಇಡೀ ದೇಶಕ್ಕೆ ಕಾಯ್ತಾ ಇತ್ತು ಸರ್. ಇವತ್ತು ಇಂಥ ಕಾರ್ಯಕ್ರಮ ನಡೀತಾ ಇರೋದು ನಮ್ಮ ಭಾರತ ದೇಶದ ಎಲ್ಲ ಸರ್ವ ಪ್ರಜೆಗಳ ಪುಣ್ಯ ಸರ್. ಇದು ಹೇಳಬೇಕು ಅಂತಂದರೆ ಸರ್, ರಾಜಕೀಯ ಒಂದು ಕಡೆ ಆದರೂ ಇದು ಮಾಡಿದಂತೆ ಕಾರ್ಯಕ್ರಮ ಕೇಂದ್ರ ಸರ್ಕಾರದವರು ಮೋದಿಯವರು ಆಗ್ಬೋದು, ಇಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆಗ್ಬೋದು, ಭಾಳ ಶ್ರಮ ವಹಿಸಿ ಇದನ್ನು ಈ ರಾಜಕೀಯ ಒಂದು ಕಡೆ ಇರಲಿ ಸರ್. ಇವತ್ತು ರಾಮನ ಒಂದು ಸ್ಥಾಪನೆ ಮಾಡಿದ್ರಲ್ಲ ಸರ್, ಅದು ಭಾಳ ಮುಖ್ಯ ಸರ್. ರಾಜಕೀಯದವ್ರು ಬೇರೆ ಬೇರೆ ಥರ ಹೇಳ್ತಾ ಇದ್ದಾರೆ, ಅದೆಲ್ಲ ನಾವು ಗಮನಕ್ಕೆ ಹಾಕೊಳ್ಳೋದು ಬೇಡಿ ಸರ್, ಖಂಡಿತ ಸರ್. ಅದನ್ನು ನಿಜವಾಗ್ಲೂ ಕೂಡ ಮೋದಿ ಅವರಿಗೆ ಧನ್ಯವಾದ ಹೇಳ್ಬೇಕು ಸರ್. ಇವತ್ತು ಈಗ ರಂಗೋಲಿ ತೋರಿಸ್ತೀನಿ. ಥ್ಯಾಂಕ್ ಯು ಸರ್. ರಂಗೋಲಿ ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ. ನೋಡಿ, ಕನ್ನಡದಲ್ಲಿ ರಂಗೋಲಿ ಹಾಕಿದ್ದಾರೆ. ಇಲ್ಲಿ ನೋಡಿ, ಜೈ ಶ್ರೀರಾಮ ಕನ್ನಡದಲ್ಲಿ ನೋಡಿ, ಇವರೇ ಮಾಡಿರೋದು ಕನ್ನಡದವರು. ತೋರಿಸಿ ಫಸ್ಟ್, ತೋರಿಸಿ ನೋಡಿ. ನಾನು ಮಾತಾಡಿಸ್ತೀನಿ ವೆಂಕಟೇಶ್ ಅವ್ರನ್ನ. ಕನ್ನಡದವ್ರು ತುಂಬ ಸಿಗ್ತಾ ಇದ್ದಾರೆ. ಅವ್ರಿಗೊಂದು ಆಸೆ, ರಾಮನ ಭೂಮಿಯಲ್ಲಿ, ರಾಮನ ಮಣ್ಣಿನಲ್ಲಿ ಕನ್ನಡದ ಅಕ್ಷರ ಬಿತ್ತಬೇಕು ಅಂತ ಆಸೆ. ನೋಡಿ, ಇಲ್ಲೇ ಇದ್ದಾರೆ ನೋಡಿ. ಏನು ಹೆಸರು ನಿಮ್ಮದು? ನನ್ನ ಹೆಸರು ವೆಂಕಟೇಶ್ ಅಂತ ಹೇಳಿ. ವೆಂಕಟೇಶ್ ಅವರು ಬೆಂಗಳೂರಿಂದ ಬಂದಿರೋದು ಸರ್. ನಾನು ಬೆಂಗಳೂರಿಂದ ಬೇಸಿಕಲಿ ಎಂಜಿನಿಯರ್ ನಾನು. ಸೊ ಇಲ್ಲಿ ಪಾದಾರ್ಪಣೆ ಮಾಡೋಂಥ ಒಂದು ಉದ್ದೇಶ ಇತ್ತು. ಶಂಕುಸ್ಥಾಪನೆ ಆದಾಗಲೇ ನಾನು ಅದು ಯೋಚನೆ ಮಾಡಿದ್ದೆ. ಮೋದಿಯವರ ಒಂದು ಅಚೀವ್ಮೆಂಟ್ ಅದು. ಸೊ ಅವರು ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ ನಾವು ನೋಡ್ಬೇಕಲ್ಲ ಅಂತ ಹೇಳಿ ಬಂದಿದ್ದು. ಹಾಗಾಗಿ ಇಲ್ಲಿ ಬಂದು 4-5 ದಿವಸ ಆಯ್ತು ಸರ್. 23ವರೆಗೂ ಇಲ್ಲಿ ಇರ್ತೀನಿ. ಆಲ್ರೆಡಿ ರೂಮ್ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಮೋದಿಯವರ ಒಂದು ಪ್ರಯತ್ನ ನಿಜವಾಗ್ಲೂ ಹೆಮ್ಮೆ ಪಡ್ತಕ್ಕಂಥದ್ದು. ಎಲ್ಲ ದೇಶದ ಪ್ರತಿಯೊಬ್ಬರೂ ಹೆಮ್ಮೆ ಪಡ್ತಕ್ಕಂಥದ್ದು. ಇದರಲ್ಲಿ ಪಕ್ಷ ಭೇದ ಇಲ್ಲ, ಮತ ಭೇದ ಇಲ್ಲ. ಕಾರ್ಯ ಅವ್ರದ್ದು ಕರ್ತವ್ಯ ಮುಖ್ಯ ಅಂತೇಳಿ ಅವ್ರು ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದನ್ನೇ ನಾವು ನಂಬಬೇಕು. ಸೊ ಅದಕ್ಕೋಸ್ಕರ ರಾಮನ ಒಂದು ಭಕ್ತನಾಗಿ ಕೂಡ ನಾನು ಇಲ್ಲಿ ಬಂದಿದ್ದೀನಿ. ಮೋದಿಯವರು ರಾಮನ ಎಡಗೈ ಬಂಟ, ಬಲಗೈ ಬಂಟ ಹನುಮ ಆದರೆ ರಾಮನ ಎಡಗೈ ಬಂಟ. ಬಲಗೈ ಬಂಟ ಹನುಮಂತಂತೆ, ಎಡಗೈ ಬಂಟ ನರೇಂದ್ರ ಮೋದಿ ಅವರಂತೆ. ಚೆನ್ನಾಗಿ ನರೇಂದ್ರ ಮೋದಿ ಇರೋವರೆಗೂ ಈ ನಮ್ಮ ದೇಶ ಉದ್ಧಾರ ಆಗೇ ಆಗುತ್ತೆ. ಇದು ನಂಬರ್ 1 ಸಿಟಿ ಆಗೋಕ್ಕೆ ಚಾನ್ಸಸ್ ಇದೆ ಸರ್. ಈಗ ಮೊದಲನೇದಾದರೆ ಕಾಶಿ ಇದೆ, ಈಗ ನೆಕ್ಸ್ಟು ಅಯೋಧ್ಯೆನೇ ನಂಬರ್ 1 ಸಿಟಿ. ಅಷ್ಟು ಡೆವಲಪ್ಮೆಂಟ್ ನಡೀತಾ ಇದೆ.